ತಾಯಿ ನುಡಿಸ್ಬೇಕು ಅಂತಾನೆ ಇರ್ಬೋದಲ್ವಾ? ಈಗ ಎಲ್ಲರೂ ಯಾರೇ ನೋಡಿದ್ರು ಗುರು ಬೇಕು ಅಂತ ಹೇಳ್ತಾರೆ. ನಮ್ಮಂತ ಸಾಮಾನ್ಯ ಮನುಷ್ಯರು ಬೆಳಿಬೇಕು ಅಂತ ಇರ್ತೀವಿ ಅಲ್ವಾ? ತಾಯಿ ಈಗ ಈ ಪಾಡ್ಕಾಸ್ಟ್ ಮುಖಾಂತರ ಹೇಳಿಸ್ತಾ ಇರ್ಬೋದಲ್ವಾ? ಯಾರಿಗ್ ಗೊತ್ತು? ಪ್ರತ್ಯಂಗಿರಾ ದೇವಿಯ ಬೀಜಾಕ್ಷರಿ ಮಂತ್ರ ಬಂದು ದೇವಿ ನಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾಳೆ ಅಂತ ಕೊಡುವಂತಹ 7 ಸೂಚನೆಗಳಾದ್ರೂ ಯಾವ್ದು? ದೇವಿ ಕೊಡುವಂತಹ ಸೂಚನೆಗಳೇನೆಂದ್ರೆ, ಮೆಣಸಿನಕಾಯಿ ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಪ್ರತ್ಯಂಗಿರಾ ದೇವಿ ಹೋಮ ಅಂದರೆ ಮೆಣಸಿನಕಾಯಿ ಹೋಮನಾ? ಅದೆಲ್ಲ ಕುತ್ಕೊಂಡು ತಾಳೆ ಹಾಕಿ ನೋಡೋದ್ರ ಮೇಲೆ ನಮ್ಗೆ ಗೊತ್ತಾಗುವಂಥದ್ದು ಆ ವ್ಯಕ್ತಿಗೆ ಎಷ್ಟು ಸಮಸ್ಯೆ ಇದೆ ಅನ್ನುವಂಥದ್ದು. ನಮ್ಮ ಕೆಲವು ಜಾಗಕ್ಕೆ ಹೋಗಬೇಕಾದ್ರೆ ತುಂಬ ಸುಲಭವಾಗಿ ಹೋಗ್ತೀವಿ, 100 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬಿಟ್ಟಿರ್ತೀವಿ. ಕೆಲವು ಜಾಗಕ್ಕೆ ಒಂದು 15 ಕಿಲೋಮೀಟ್ರ್ ಹೋಗಬೇಕು, ಹೋಗೋಕ್ಕೆ ಆಗಲ್ಲ. ಅವ್ರ ಮನೆ ಸುತ್ತುತ್ತಿರ್ತೀರಿ. ಪ್ರಯೋಗ ಆಗಿರುವಂಥ ವ್ಯಕ್ತಿ ಅಥವಾ ಯಾವ್ದಾರ ಆತ್ಮ ಪ್ರಯೋಗ ಪ್ರೇತಬಾಧೆ ಇರೋಂಥ ವ್ಯಕ್ತಿಗಳು ಯಾರು ಇರ್ತಾರೆ, ಅವರುಗಳಿಗೆ ಅವರು ಸಾದಾ ಬಂದು ಅಷ್ಟಮಂಗಲ ಕೂರಕ್ಕಾಗೋದಿಲ್ಲ. ತಾಯಿ ಏನೋ ಹೇಳಿದ್ರು ಅದನ್ನು ತಲೆಗೆ ಹಾಕೊಂಡ್ಲು, ಗಂಡನ ಬಿಟ್ಟು ಮನೆಗೆ ಬಂದು ಯಾರು ಸಹಜವಾಗಿ ಹೇಳ್ಬಿಟ್ಟಿರ್ತಾರೆ, ಈ ವಶೀಕರಣ ಮಾಡಿಸ್ಬಿಟ್ರೆ ಗಂಡ ಅಲ್ಲಿದ್ರು ಮಲಗಿದ್ದವನು ಎದ್ದುಬಿಟ್ಟು ಹಾಗೇ ನಡ್ಕೊಂಡು ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಒಂದು ಭಾಗ ಬರ್ತದೆ. ಅದರಲ್ಲಿ ಆತರ ಅನ್ನೋದು ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ಇನ್ಸಿಡೆಂಟ್ ನಡೆದಿದೆಯಾ? ಹೌದು, ಈ ವಿಚಾರಗಳು ನಮ್ಮ ಹತ್ರನೂ ಬರುತ್ತೆ ಸಹಜವಾಗಿ. ಎಲ್ಲ ಜ್ಯೋತಿಷಿಗಳು, ಎಲ್ಲ ತಾಂತ್ರಿಕರು, ಎಲ್ಲ ಆರಾಧಕರ ಹತ್ರ ಒಂದಲ್ಲ ಒಂದು ಈ ರೀತಿ ಸಮಸ್ಯೆಗಳನ್ನ ತಗೊಂಡ್ಬಂದು ಹೇಳುವಂಥದ್ದು ಇದ್ದೇ ಇದೆ. ಈ ಜಗತ್ತಲ್ಲಿ ವೈರತ್ವ ಅನ್ನೋದು ಸಂಬಂಧಗಳನ್ನ ನೋಡೋದಿಲ್ಲ. ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ತಂದೆ ತಾಯಿಯನ್ನೇ ಸಾಯಿಸುವಂತ ಮಕ್ಕಳು ಇರ್ತಾರೆ, ಗಂಡನ್ನ ಸಾಯಿಸುವಂತ ಹೆಂಡತಿಯನ್ನ ಸಾಯಿಸುವಂತ ಗಂಡ, ಎಲ್ಲಾ ರೀತಿಯ ಮಕ್ಕಳನ್ನೂ ಬಿಡೋದಿಲ್ಲ, ತಂದೆ ತಾಯಿನೂ ಬಿಡೋದಿಲ್ಲ. ಎಲ್ಲಾ ರೀತಿಯಲ್ಲೂ ವೈರತ್ವ ಇಟ್ಕೊಳ್ತಾರೆ. ಅವರ ಕಾರ್ಯ ಸಾಧನೆಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ತಾರೆ. ಬರೋದು ಸಹಜ, ಅದು ನಮಗೂ ಬರುತ್ತೆ ಅಂತದನ್ನ ನಾವು ಅದನ್ನ ಪ್ರಮೋಟ್ ಮಾಡೋದಿಲ್ಲ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಂದು ಭಾಗ ಬರ್ತದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ವ್ಯಕ್ತಿ ಮುಂದೆ ಕೂತಿರುವಂಥ ವ್ಯಕ್ತಿ, ಈಗ ಪ್ರಶ್ನೆ ಕೇಳುವಂಥ ವ್ಯಕ್ತಿ, ಅವರ ಯೋಗ್ಯಾನುಸಾರ ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನುವಂಥ ಒಂದು ಭಾಗ ಬರ್ತದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೋದು, ಅವರಿಗೆ ಏನು ಹೇಳಿದ್ರೆ ಇವ್ರು ಸೈಲೆಂಟ್ ಆಗ್ತಾರೆ ಈಗ ಅಂತ ಉತ್ತರ, ಅದು ಅಲ್ಲೂ ತಿಳುವಳಿಕೆ ಬಂದ್ಬಿಡುತ್ತದು. ಆಯಿತಾ? ಈ ವಿಚಾರನ ಮಂದಟ್ಟು ಮಾಡಿಕೊಂಡು ನನಗೊಂದು ಈ ಥರ ಒಂದು ಬಂದಿತ್ತು, ಇಲ್ಲ ಅಂತಲ್ಲ. ಅವ್ರು ಹೇಳೋದೇನಂತಂದರೆ, ಅವರು ಒಳ್ಳೆ ವಿದ್ಯಾವಂತೆ, ಗುಣವಂತೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಆದರೆ ಅವರು ತಾಯಿಯ ಒಂದು ಸಹಾಯ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳ್ತೀವಲ್ಲ ಹಾಗೆ, ತಾಯಿ ಏನು ಮಾಡಿದ್ರು, ಆ ಹುಡುಗಿದೇನು ಸಮಸ್ಯೆ ಇಲ್ಲ ಆ್ಯಕ್ಚುಲಿ. ತಾಯಿ ಏನೋ ಹೇಳಿದ್ರು ಅದನ್ನು ತಲೆಗೆ ಹಾಕೊಂಡ್ಲು, ಗಂಡನ ಬಿಟ್ಟು ಮನೆಗೆ ಬಂದ್ಲು. ಮನೆಗೆ ಬಂದ ಮೇಲೆ ನಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಅಂತ ಬಂದರು. ಅವರ ಉದ್ದೇಶ ಏನಾಗಿತ್ತು ಅಂತಂದರೆ, ಅವರ ತಾಯಿ ಅಂದರೆ ಅತ್ತೆ, ಹುಡುಗನ ತಾಯಿಗೆ ಅವರಿಂದಾನೇ ನನಗೆ ಸಮಸ್ಯೆ ಅಂತ ಹೇಳುವಂಥದ್ದು. ಅಂದರೆ ಅತ್ತೆ ವಿರುದ್ಧಕ್ಕೆ ಅವರು ಕೇಳುವಂಥದ್ದು. ನನಗದು ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಅವರು ಕಳಿ ಮುಗಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಇರುವಂಥ ಉದ್ದೇಶವೇ ಅದು. ಅದು ಅದು ಸಹಜವಾಗಿ ಅದು ಬರೋದೇ ಹಂಗೆ. ಅವ್ರ ಕತೆ ಮುಗಿಸಿ ನಿಮ್ಗೆ ಎಷ್ಟು ಕೊಡಬೇಕು ಕೊಡ್ತೀವಿ, ಇದೇ ಥರನೇ ಬರುತ್ತೆ. ಎಲ್ಲ ಕೇಳುವಂಥದ್ದೇ ಅದು. ನಾನು ಅವ್ರ ತಾಯಿ ಹೇಳ್ಕೊಡ್ತಾನೆ ಇದ್ರು ಪದೇ ಪದೇ, ಆ ಹುಡುಗಿಗೆ ಏನು ಮಾತಾಡಬೇಕು ಅಂತ ಹುಡುಗಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ರನ್ನ ಆಚೆ ಕಳಿಸಿ ಆ ಹುಡುಗಿ ಹತ್ರ ಸಪ್ರೇಟಾಗಿ ಮಾತಾಡಿದ್ಮೇಲೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿದಾಗ ಮಾತಾಡ್ತಾ ಪ್ರಶ್ನೆ ಆಗ್ತಾ ಆ ಹುಡುಗಿ ಕೇಳಿದ್ದು, ನಾನು ಪ್ರತ್ಯೇಕವಾಗಿ ಮಾತಾಡಿದಾಗ ನನಗೆ ಅನಿಸಿದ್ದು ಇಷ್ಟೇನೆ, ಹುಡುಗಿಗೆ ಹುಡುಗನ ಕಂಡ್ರೆ ಇಷ್ಟ ಇದೆ, ಆದರೆ ಅವ್ರಿಗೆ ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ, ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಸಮಸ್ಯೆ ಆಗ್ತಾ ಇದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಗುತ್ತೆ. ಇದು ಕಾಮನ್ ಸೈಕಾಲಜಿ ಇದು. ಇದಕ್ಕೆ ಪ್ರಶ್ನೆ ಹಾಕ್ಕೊಂಡು ಏನೋ ವಿದ್ವತ್ತಿರಬೇಕು ಅನ್ನೋಂಥದ್ದೇನಿಲ್ಲ. ಆದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅವ್ರ ತಾಯಿ ಸ್ವಲ್ಪ ಏನೋ ವಿಚಾರಗಳನ್ನ ಹಾಕಿ ತಲೆಗೆ ತುಂಬ್ತಾ ಇರೋದ್ರಿಂದ ಆ ಹುಡುಗಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದು ಸಹಜ. ಅದೇ ಒಂದು ಜಗಳದಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಈಗ ನನ್ನ ಗಂಡನೇ ಬಂದು ನನ್ನ ಕರ್ಕೊಂಡು ಹೋಗಬೇಕು ಅಂತ, ಅದನ್ನು ವಶೀಕರಣ ಮಾಡಿ ಏನೋ ಸಮಸ್ಯೆ ಯಾರು ಸಹಜವಾಗಿ ಹೇಳ್ಬಿಟ್ಟಿರ್ತಾರೆ, ಈ ವಶೀಕರಣ ಮಾಡಿಸ್ಬಿಟ್ರೆ ಗಂಡ ಅಲ್ಲಿದ್ರು ಮಲಗಿದ್ದವನು ಎದ್ದುಬಿಟ್ಟು ಹಾಗೇ ನಡ್ಕೊಂಡು ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ಸಹಜವಾಗಿರುವಂಥ ಆಲೋಚನೆ ವಶೀಕರಣದ್ದು ವಿಚಾರದಲ್ಲಿ. ಆಕರ್ಷಣೆ ಇರುತ್ತೆ, ಇಲ್ಲ ಅಂತಲ್ಲ ವಶೀಕರಣದಲ್ಲಿ. ನಾ ದೇವಿ ಹತ್ರ ನಾವು ಕೇಳಿದಾಗ, ಪ್ರಶ್ನೆ ಕೇಳಿದಾಗ ನಮ್ಗೆ ಉತ್ತರ ಬಂದಿದ್ದೇನೆಂದ್ರೆ, ಹೌದು ಅವರಿಬ್ರು ಇನ್ನೂ ಋಣ ಇದೆ, ಅವರಿಬ್ರು ಬದುಕ್ತಾರೆ ಜೊತೆಗೆ ಅನ್ನುವಂಥ ಉತ್ತರ ಅಷ್ಟಮಂಗಲದಲ್ಲಿ ಯಾವಾಗ ಬಂತು, ಯಾವಾಗ ಬರ್ತಾರೆ, ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅಂತ ಮಾಡಿದಾಗ ಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡಿಸ್ಬೇಕು. ಉದ್ದೇಶ ಇಷ್ಟೇ, ಗಂಡ ಹೆಂಡತಿ ಸೇರಬೇಕು, ಅವರಿಬ್ರು ಚೆನ್ನಾಗಿರಲಿ.
ಅವ್ರ ವಿರುದ್ಧಕ್ಕೆ ಯಾರು ಏನು ಹೇಳ್ಕೊಡ್ತಾರೋ ಅದು ಯಾವುದು ಅವರಿಗೆ ಕಿವಿಗೆ ಹೋಗೋದು ಬೇಡ, ಅವ್ರು ಚೆನ್ನಾಗಿರಲಿ ಅನ್ನೋಂಥ ಉದ್ದೇಶದಲ್ಲಿ ಮಾಡಬೇಕು ಅನ್ನೋದು ಸರಿ. ಪ್ರತ್ಯಂಗಿರಾ ದೇವಿ ಹೋಮ ಮಾಡಿಸಿದ್ರು, ಭಾನುವಾರ ಮಾಡಿಸಿದ್ರು. ನೆಕ್ಸ್ಟ್ ಶುಕ್ರವಾರ ಹುಡುಗ ಫೋನ್ ಮಾಡ್ತಾನೆ, ಇನ್ಮೇಲೆ ನನ್ನ ತಾಯಿ ಹತ್ರ ಜಗಳ ಮಾಡಬೇಡ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಬಂದು ನನ್ನ ಜೊತೆ ಆರಾಮಾಗಿರು, ನಾನು ಬರ್ತೀನಿ ಭಾನುವಾರ 3 ಗಂಟೆ ಹೊತ್ತಿಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ರಾಹುಗಾಲದ ಮುಂಚೆ. 2 ಅವರ್ ಜರ್ನಿ ಅವ್ರ ತಾಯಿ ಮನೆ, ಅವ್ರ ಹೆಂಡತಿ ಮನೆಯಿಂದ ಅವ್ರ ಮನೆಗೆ ಹೋಗಕ್ಕೆ. ರಾಹುಗಾಲ ಅವ್ರಿಗೆ ಗೊತ್ತಿರುತ್ತೆ ಯಾರು ಅನ್ನೋದು, ಅವ್ರಿಗೆ ಗೊತ್ತಿರುತ್ತೆ. ನಾನು ಹೆಸರು ಹೇಳಂಗಿಲ್ವಲ್ಲ, ಅವರೆಲ್ಲ ಪರ್ಸನಲ್ ಇನ್ಫಾರ್ಮೇಶನ್, ಅದನ್ನ ಜನರಲ್ ಆಗಿ ಮಾತಾಡ್ಬೋದು ಹೊರತು ಹೆಸರುಗಳನ್ನ ಹೇಳಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಯಾರು ಅನ್ನೋದು. ಮತ್ತೆ ಈ ತರ ಏನು ಸಮಸ್ಯೆಗಳು ಬರ್ತಿದ್ದಾಗ ಯಾವುದಾದ್ರೂ ಈ ಆತ್ಮದ್ದು ಯಾವುದಾದ್ರೂ ಒಂದು ಬಂದಿದೆಯಾ ಇನ್ಸಿಡೆಂಟ್ ನಿಮಗೆ? ಅಂದರೆ ಏನು ಈ ಆತ್ಮದಿಂದ ನರಳಾಡ್ತಿರೋರು ಆ ಥರ ಯಾವುದಾದ್ರೂ ಒಂದು ನಿಮಗೆ ಇನ್ಸಿಡೆಂಟ್ ಬಂದು ಅದನ್ನ ಪರಿಹಾರ ಕೊಟ್ಟಿರೋದಿದೆಯಾ? 2 ಥರ ಬರ್ತದೆ. ಒಂದು, ಪ್ರಯೋಗ ಆಗಿರುವಂಥ ವ್ಯಕ್ತಿ ಅಥವಾ ಯಾವ್ದಾರ ಆತ್ಮ ಪ್ರಯೋಗ ಪ್ರೇತ ಬಾಧೆ ಇರೋಂಥ ವ್ಯಕ್ತಿಗಳು ಯಾರು ಇರ್ತಾರೆ ಅವರುಗಳಿಗೆ ಅವರು ಸೀದಾ ಸಾದಾ ಬಂದು ಅಷ್ಟಮಂಗಲ ಕೂರಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಮನೇಲೂ ನಾವು ಆರಾಧನೆ ಮಾಡ್ತಾ ಇರ್ತೀವಿ, ನಾವು ದೇವರುಗಳನ್ನ ಇಟ್ಕೊಂಡಿರ್ತೀವಿ. ನಮ್ಮ ಮನೆಗೆ ಬರಬೇಕು ಅಂದ್ರೆ ಅವ್ರಿಗೆ ಮನಸ್ಸಾಗೋದಿಲ್ಲ, ಅವರು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸಮಸ್ಯೆ ಆದಮೇಲೆ ಬರ್ತಾರೆ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಏನು ಮಾಡ್ತಾರೆ, ಆತ್ಮಗಳಿಗೆ ಇದಕ್ಕೆ ಬಲಿ ಕೊಡ್ತಾರೆ. ಬಲಿ ಕೊಟ್ಟು ಅದಕ್ಕೂ ಒಂದು ಋಣ ಇರುತ್ತೆ. ಆ ಒಂದು ಆತ್ಮಗಳಿಗೂ ಒಂದು ಋಣ ಇಟ್ಕೊಂಡಿರ್ತಾರೆ. ಇವಾಗ ಈ ವ್ಯಕ್ತಿ ನನಗೆ ಬಲಿ ಕೊಟ್ಟಿದ್ದಾನೆ, ನನ್ನ ಪ್ರಯೋಗ ಮಾಡಿದ್ದಾನೆ, ಅವನಿಗೆ ಹೋಗಿ ನಾನು ಹೊಡಿಬೇಕು ಅನ್ನೋಂಥ ಋಣ ಇರುತ್ತೆ ಇವ್ರಿಗೆ, ಆತ್ಮಗಳಿಗೆ. ಅವ್ರು ಹೋಗಿ ಆ ಸಮಸ್ಯೆ ಮಾಡಲೇಬೇಕು, ಆ ಋಣ ಮುಗಿಸ್ಕೊಂಡೇ ಬರಬೇಕು ಅನ್ನೋದು ಅವನ ಕರ್ಮದಲ್ಲಿದ್ದರೆ ಪ್ರಶ್ನೆ ಕೇಳಲಿಕ್ಕೂ ಬರೋಕ್ಕಾಗೋದಿಲ್ಲ ಅವರು. ಅಥವಾ ನಮ್ಮನ್ನು ಅವ್ರ ಮನೆಗೆ ಕರೆದ್ರೆ ನಾವು ಬಿಡಬಿರೋದಿಲ್ಲ, ಅಥವಾ ಅವ್ರ ಮನೆಗೆ ಹೋಗಬೇಕಾದ್ರೆ ನಮಗೆ ಸಮಸ್ಯೆ ಆಗ್ತಾ ಇರ್ತದೆ. ನಾವು ಅಂದವೇ ಹೋಗಬೇಕಾದ್ರೆ ಕೆಲವು ಸೂಚನೆಗಳು ಸಿಗುತ್ತೆ ನಮಗೆ. ತಂತ್ರವಿದ್ಯೆಯಲ್ಲಿ ಅದನ್ನು ಅಷ್ಟಮಂಗಲದಲ್ಲೇ ನಾವೆಲ್ಲಿ ಕನ್ಸಿಡ್ರೇಷನ್ ಮಾಡ್ತೀವಿ. ಯಾವಾಗ ನೀವು ನನಗೆ ಫೋನ್ ಮಾಡಿದ್ರಿ, ನಾನು ಯಾವಾಗ ನಿಮ್ಮ ಮನೆಗೆ ಬರಬೇಕಾಯ್ತು, ನಾನು ಯಾವಾಗ ಹೋಗಬೇಕಾದ್ರೆ ನನಗೆ ಏನೇನು ಅಡ್ಡ ಬಂತು, ಏನೇನು ಸಿಕ್ಕಿದ್ರು, ಯಾರ್ಯಾರು ಸಿಕ್ಕಿದ್ರು, ಏನೇನು ನೋಡಿದೆ, ಪ್ರತಿಯೊಂದು ಕನ್ಸಿಡರ್ ಮಾಡಿಕೊಂಡೇ ಹೋಗ್ಬೇಕು ನಾವು. ಅದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಅದೆಲ್ಲ ಕೂತ್ಕೊಂಡು ತಾಳೆ ಹಾಕಿ ನೋಡೋದು ಮೇಲೆ ನಮ್ಗೆ ಗೊತ್ತಾಗುವಂಥದ್ದು ಆ ವ್ಯಕ್ತಿಗೆ ಎಷ್ಟು ಸಮಸ್ಯೆ ಇದೆ ಅನ್ನೋಂಥದ್ದು. ಕೆಲವು ಜಾಗಕ್ಕೆ ಹೋಗಬೇಕಾದ್ರೆ ತುಂಬ ಸುಲಭವಾಗಿ ಹೋಗ್ತೀವಿ, 100 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬಿಟ್ಟಿರ್ತೀವಿ. ಕೆಲವು ಜಾಗಕ್ಕೆ ಒಂದು 15 ಕಿಲೋಮೀಟ್ರ್ ಹೋಗಬೇಕು, ಹೋಗೋಕ್ಕೆ ಆಗಲ್ಲ. ಅವ್ರ ಮನೆ ಸುತ್ತುತ್ತಿರ್ತೀರಿ. ನಿಮಗೆ ಗೂಗಲ್ ಮ್ಯಾಪ್ ಆಗಲಿ ಇನ್ನೊಂದು ಹಾಕೊಂಡ್ರೂ ಅಲ್ಲೇ ಸುತ್ತಾ ಇರ್ತೀರಿ. ಅಲ್ಲ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿದೆ ಆತ್ಮದ ಬಗ್ಗೆ? ಆತ್ಮಕ್ಕೆ ಸಂಬಂಧಪಟ್ಟಂತೆ ಇನ್ಸಿಡೆಂಟ್ ಅನ್ನೋದು ನಿಮಗೆ ಇದುವರೆಗೂ ಆರಾಧನೆ ಮಾಡಿದ್ರಲ್ಲಿ ಯಾವುದಾದ್ರೂ ಒಂದು ನನಗೆ ತುಂಬ ರೋಮಾಂಚನ ಆಯಿತು ಅನ್ನೋಂಥದ್ದಾದ್ರೂ ಒಂದು ಇನ್ಸಿಡೆಂಟ್, ತಾಯಿಯಿಂದ ಬಗೆಹರಿಸ್ಕೊಂಡು ಹೋದ್ರು, ಇವಾಗ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಾವುದಾದ್ರೂ ಒಂದಿದ್ರೆ? ಅಂಥದ್ದು ಆತ್ಮದ್ದು ಯಾವುದು ಬಂದಿಲ್ಲಮ್ಮ. ಸ್ಪೆಸಿಫಿಕ್ ಆಗಿ ಆತ್ಮ ಪ್ರಯೋಗ ಮಾಡಿ, ಅದೇ ಚೌಡಿ ಪ್ರಯೋಗ ಆ ಥರ ಎಲ್ಲ ಮಾಡಿ ಪ್ರಯೋಗ ಮಾಡಿ ಬಂದಿರೋಂಥದ್ದು ತುಂಬಾ ಇದಾವೆ. ಚೌಡಿ ಪ್ರಯೋಗ ಅಂತ ಅಂದ್ರೆ ಅದು ಆತ್ಮ ಬಿಡೋದೇ ಅಲ್ವಾ? ಇಲ್ಲ, ಚೌಡಿ ಬೇರೆ, ಚೌಡೇಶ್ವರಿ ಬೇರೆ. ಚೌಡಿ ಬಿಡೋದು ಅಂತಂದ್ರೆ ಅದು ಆರಾಧನೆ, ಅದು ಒಂದು ಶಕ್ತಿ. ಅದು ಒಂದು ಚೌಡಿ ಅನ್ನೋದು ಒಂದು ಶಕ್ತಿ, ಚೌಡೇಶ್ವರಿ ಅನ್ನೋದು ಅದು ಈಶ್ವರಿ, ಅದು ಬೇರೆ, ಅದು ದೇವಿ ಸ್ವರೂಪ. ಇದು ಸ್ಮಶಾನ ಕ್ರಿಯೆಗಳಲ್ಲಿ ಮಾಡುವಂಥ ಕೆಲಸ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಆಹ್ವಾನ ಮಾಡಬೇಕು, ಚೌಡಿನ ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬಿಟ್ಕೊಡ್ಬೇಕು ಕೂಡ. ಈ 3 ಸ್ಟೆಪ್ಸಲ್ಲಿ ಪರಿಣಿತ ಇದ್ದವನು ಮಾತ್ರ ಅದನ್ನು ಕರೆಕ್ಟಾಗಿ ಪ್ರಯೋಗ ಮಾಡೋಕ್ಕಾಗೋದು. ಒಂದು ಸರಿ ಚೌಡಿ ಪ್ರಯೋಗ ಆಯಿತು ಅಂತಂದರೆ ಅದನ್ನು ಜೀರ್ಣಿಸ್ಕೊಳ್ಳೋದು ಭಾರಿ ಕಷ್ಟ. ಅದು ತುಂಬ ಬೇಗ ತಿಳ್ಕೊಬೇಕು ಆಗಿದೆ ಅನ್ನುವಂಥದ್ದು. ಆವಾಗ ಈ ಪ್ರತ್ಯಂಗಿರ ಹೋಮಗಳು ಮಾಡಿಕೊಂಡು ಅವ್ರು ಬಚಾಯಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಅಮ್ಮಗೆ ಇದೆಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ದೇವಿಗೆ ಯಾವುದು ಸಮಸ್ಯೆನೇ ಅಲ್ಲ, ಯಾವುದು ಒಂದು ಕಷ್ಟವೇ ಅಲ್ಲ ಅವಳಿಗೆ. ಅವಳು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಪರಿಹಾರಗಳನ್ನು ಮಾಡಿಕೊಡ್ತಾಳೆ, ಏನು ಸಮಸ್ಯೆ ಇಲ್ಲ. ಅಮ್ಮನಿಗೆ ಯಾವಾಗಲೂ ಮೆಣಸಿನ್ಕಾಯಿನೇ ಅವಳಿಗೆ ಹೋಮದ ಕುಂಡಕ್ಕೆ ಹಾಕೋದು. ಹಾಗೆ ಅರ್ದಿರುವಂತಹ ಮೆಣಸಿನ್ಕಾಯಿನೇ ಅವಳಿಗೆ ಹರಕೆ ರೂಪದಲ್ಲಿ ಕೊಡೋದು. ಇದು ಏನು ಬರೀ ಮೆಣಸಿನ್ಕಾಯಿ ಅಂದ್ರೆ, ಮೆಣಸಿನ್ಕಾಯಿ ಅಂತ ಅಂದ್ರೆ ಘಾಟು ಅನ್ನೋದಕ್ಕೇನೆ ಮನೆಯಲ್ಲಿ ಇರಕ್ಕಾಗಲ್ಲ. ಅದೇ ತಾಯಿಗೆ ಅದೇ ಇಷ್ಟ ಅನ್ನೋದು ಆದ್ರೂ ಏನು ಅಂದ್ರೆ ಅದರಿಂದ ಏನು ಅರ್ಥ? ಈಗ ಒಂದು ವಿಶೇಷವಾಗಿ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಈ ವಿಚಾರ ಎಷ್ಟು ಜನ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಅದು ನಾನೆಲ್ಲೂ ಕೇಳ್ಪಟ್ಟಿಲ್ಲ, ಹೇಳಿರೋಂಥ ವಿಚಾರ ನಾನು ಕೇಳಿಲ್ಲ. ದೇವಿಗೆ ಮೆಣಸಿನಕಾಯಿ ಹಾಕಬೇಕು ಅಂತ ಎಲ್ಲಿದೆ? ಎಲ್ಲೂ ಉಲ್ಲೇಖ ಆಗಿಲ್ಲ. ಅದು ಮೆಣಸಿನಕಾಯಿ ಹಾಕಬೇಕು, ಮೆಣಸಿನಕಾಯಿ ಅವ್ರ ಊಟ ಅಂತ.
ಆದರೆ ದೇವಿನ ಮರೀಸಿ ಹೋಮ ಪ್ರಿಯಂಕರಿ ಅಂತೀವಿ. ಹ್ಮ್ ಮರೀಸಿ ಅಂತಂದ್ರೆ ಸಂಸ್ಕೃತ ಪದ, ಅದು ಮರೀಸಿ ಅಂತಕ್ಕಂಥದ್ದು. ಅದರ ಅರ್ಥ ಕರಿ ಮೆಣಸು ಅಂತ, ಮೆಣಸಿನಕಾಯಿ ಅನ್ನೋದಲ್ಲ, ಮೆಣಸು. ಮೆಣಸು. ನಾವು ಪ್ರತ್ಯಂಗಿರಾ ದೇವಿ ಪೂಜೆಯಲ್ಲಿ ಪ್ರಧಾನವಾಗಿ ಬಳಸಬೇಕಾಗಿರೋಂಥದ್ದು ಕಾಳುಮೆಣಸು, ಬಿಳಿ ಸಾಸಿವೆ, ಕಲ್ಲುಪ್ಪು ಮತ್ತು ಎಳ್ಳು. ಈ ಪದಾರ್ಥಗಳನ್ನ ಮೇಜರಾಗಿ ಉಪಯೋಗಿಸ್ಬೇಕು. ನಾವು ಮೆಣಸಿನಕಾಯಿನ ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಮಾಟ ಮಂತ್ರ ಕೃತ್ರಿಮ ದೋಷಗಳಿಗೆ ಏನಾದ್ರು ನಾವು ಬಲಿಯಾಗಿದ್ದರೆ ಅದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೆ ಅದೊಂದು ಆ್ಯಡ್ ಮಾಡ್ಕೊಳ್ತೇವೆ. ಮತ್ತೆ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತೇವೆ. ಬೆಳ್ಳುಳ್ಳಿಯನ್ನು ಉಪಯೋಗಿಸೋದು ಸರ್ಪದೋಷ ನಿವಾರಣೆಗೆ ಅಂತ ಹೇಳ್ತೇವೆ. ಮತ್ತು ಭೂಮಿಗೆ ನಿಮ್ಮ ಪ್ರತಿಮೆಯನ್ನು ಮಾಡಿ ಸ್ಮಶಾನದಲ್ಲೋ ಊತ ಹಾಕಿ ಎಲ್ಲ ಮಾಡ್ತಾ ಆ ಕೆಲಸಗಳನ್ನ ಮಾಡ್ತಾರೆ. ಪ್ರತಿಮೆ ಸ್ಥಾಪನೆ ಅಂತ ಹೇಳ್ತೀವಿ. ಅದನ್ನು ನಿಮ್ಮ ಪ್ರತಿಮೆಯನ್ನು ಮಾಡಿ ಉಲ್ಟಾ ಹಾಕಿ ಏನೋ ಒಂದು ತಂತ್ರವಿದ್ಯೆಯಲ್ಲಿ ಏನೋ ಮಾಡ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಅವ್ರು ಮಾಡಿಸ್ತಾರೆ. ಅದು ಮಾಡಿಸಿದ ನಂತರ ಅದೇನಾದ್ರು ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗಲಿ ಅಂತ ಒಣಶುಂಠಿಯನ್ನು ಯೂಸ್ ಮಾಡೋದು. ಆದರೆ ಪ್ರಧಾನವಾಗಿ ದೇವಿಗೆ ಕೊಡಬೇಕಾಗಿರೋದು ಮೆಣಸು, ಮೆಣಸಿನಕಾಯಿ ಅಲ್ಲ. ಮೆಣಸಿನಕಾಯಿ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಪ್ರತ್ಯಂಗಿರಾ ದೇವಿ ಹೋಮ ಅಂದರೆ ಮೆಣಸಿನಕಾಯಿ ಹೋಮನಾ ಅಂತ. ಮೆಣಸಿನಕಾಯಿ ಹೋಮ ಅಲ್ಲ, ಮರೀಸಿ ಹೋಮ ಪ್ರಿಯಂಕರಿ ಅಂತ ನಾವು ಕರೆಯೋದು. ಸತ್ಯ, ನೀವೀಗೇನು ಹೇಳ್ತಿದ್ದೀರೋ 100% ಸತ್ಯ. ಮರೀಸಿ ಹೋಮ ಪ್ರಿಯಂಕರಿ ಅಂತ ಹೇಳೋದು ದೇವಿಗೆ. ಅಂದ್ರೆ ಈ ಮೆಣಸಿನಕಾಯಿ ಅಲ್ಲ, ಈ ಮೆಣಸು ಪ್ರಿಯ ಅನ್ನೋದು ಮುಖ್ಯ. ಮೆಣಸಿನಕಾಯಿ ನಮ್ಮ ದೇಶದ್ದೇ ಅಲ್ವಲ್ಲ, ರೆಡ್ ಚಿಲ್ಲಿ ನಮ್ಮ ದೇಶದ್ದೇ ಅಲ್ಲ. ಅದು ಸೌತ್ ಅಮೇರಿಕಾಯಿಂದ ವಲಸಿಗರು ಪೋರ್ಚುಗೀಸ್ ಅವರು ಯಾವಾಗ ಭಾರತಕ್ಕೆ ಬಂದು ಅವರು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಅವರು ಬೆಳೆದಂತಹ ಮೆಣಸಿನಕಾಯಿನ ಇಲ್ಲಿ ಸೇಲ್ ಮಾಡಬೇಕು ಅಂತ ಹೇಳಿ ತಂದಂಥ ವಲಸೆ ಧಾನ್ಯ ಅದು. ಅದೇನ ಆ ಧಾನ್ಯ ಅನ್ನೋದಕ್ಕಿಂತ ಏನು ಅನ್ಬೋದು ಅದನ್ನು, ಕಾಂಡಿಮೆಂಟ್ಸ್, ಅಲ್ಲಿಂದ ತಂದಂಥದ್ದು ವಸ್ತು ಅದು. ನಮ್ಮದೇ ಆದಂಥ, ನಮ್ಮ ದೇಶದ್ದೇ ಆದಂತಹ ಕಾಂಡಿಮೆಂಟ್ ಏನು ನಮಗೆ ಸಿಗುತ್ತೆ ಅಂತಂದರೆ, ಧಾನ್ಯ ಅಂತಂದರೆ ನಮಗಿದೆ ಮೆಣಸೆ. ಮರೀಸಿ ಹೋಮ ಪ್ರಿಯಂಕರಿ. ನಾವು ನಮ್ಮ ಸಂಸ್ಕಾರದಲ್ಲಿರೋದು, ನಮ್ಮ ದೇಶದಲ್ಲಿ ಏನು ನಾವು ಬೆಳಿತೀವಿ ಅದನ್ನು ನಾವು ಆರಾಧನೆ ಮಾಡುವಂಥ ದೇವರುಗಳಿಗೆ ಕೊಡಬೇಕು ಅನ್ನೋಂಥದ್ದು ಇರೋದು. ಸೊ ಅದನ್ನು ಹಾಗೆ ಮಾಡ್ಕೋಬೇಕು. ಶ್ಲೋಕದಲ್ಲಿರೋದು ಹಾಗೇನೆ, ಮರೀಸಿ ಹೋಮ ಪ್ರಿಯಂಕರಿ ಅಂತ. ಮೆಣಸಿನಕಾಯಿ ಹೋಮ ಪ್ರಿಯಂಕರಿ ಅಂತ ಎಲ್ಲಿದೆ? ಮೆಣಸಿನಕಾಯಿ ಕೊಟ್ಟರೆ ಅವಳಿಗೆ ಸಂತುಷ್ಟಿ ಅಂತ ಎಲ್ಲಿದೆ? ಮತ್ತು ಮೆಣಸು ಅರ್ದು ಎಲ್ಲ ಕೊಡುವಂಥದ್ದು. ಇದು ಏನು ತಂತ್ರವಿದ್ಯೆಯಲ್ಲಿ ಇದೊಂದು ಭಾಗ ಆಗಿರಬಹುದು. ಈ ಒಂದು ಪ್ರಯೋಗಗಳು ಇದೊಂದು ತಂತ್ರವಿದ್ಯೆಯಲ್ಲಿ ಭಾಗ ಆಗಿರ್ಬೋದು. ಆದರೆ ದೇವಿ ಆರಾಧನೆ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೆ ಮೆಣಸು, ಬಿಳಿ ಸಾಸಿವೆ, ಎಳ್ಳು, ಕಲ್ಲುಪ್ಪು. ಈಗ ದೇವಿ ನಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾಳೆ ಅಂತ ಕೊಡುವಂತಹ 7 ಸೂಚನೆಗಳಾದ್ರೂ ಯಾವ್ದು? 7 ಸೂಚನೆ ಅಲ್ಲ, ಸಾವಿರಾರು ಸೂಚನೆಗಳು ಕೊಡ್ತಾಳೆ. ನಾವು ಒಂದು 7 ಹೇಳಿ. ಯಾಕೆಂದ್ರೆ ನಾವೊಂದು ದೇವಿ ಕೊಡುವಂಥ ಸೂಚನೆಗಳೇನೆಂದರೆ, ಕನಸಿನಲ್ಲಿ ಬರಬಹುದು, ಅಥವಾ ದೇವಿ ಆರಾಧಕರನ್ನ ನಿಮಗೆ ಪರಿಚಯಿಸಬಹುದು, ಅಥವಾ ಹೋಗ್ತಾ ಬರ್ತಾ ದೇವಿ ಪದೇ ಪದೇ ಕಾಣಿಸ್ಕೊಳ್ತಾಳೆ ಫೋಟೋಲೋ, ಅಥವಾ ನೀವು ಸರ್ಚ್ ಮಾಡಿದಾಗ್ಲೋ ನಿಮ್ಮ ಮೊಬೈಲಲ್ಲೋ, ಅಥವಾ ಯಾರೋ ಒಬ್ರು ನಿಮ್ಗೆ ಏನೋ ಒಂದು ಇನ್ವೈಟ್ ಮಾಡ್ಬೋದು, ಹೋಮಕ್ಕೋ ಅಥವಾ ಪೂಜೆಗಳಿಗೋ ಇನ್ವೈಟ್ ಮಾಡ್ಬೋದು. ನಿಮ್ಮ ಉಪಸ್ಥಿತಿ ಆ ಜಾಗಕ್ಕೆ ಬೇಕಾಗಿರುತ್ತೆ. ಯಾಕೆಂದ್ರೆ ನಿಮಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ ಅಮ್ಮ, ಒಳ್ಳೇದಾಗ್ಬೇಕು ನನ್ನ ಕಡೆ, ನೀವನಿಗೆ ಏನಾರು ಮಾಡಬೇಕು ಅನ್ನೋಂಥದ್ದು. ಅದನ್ನು ಕರೆಸ್ಕೊಳ್ಳೋಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಯಾರ ಕಡೆಯಿಂದ ಒಂದು ಇನ್ವಿಟೇಷನ್ ಬಂದೇ ಬರುತ್ತಿಲ್ಲ, ನೀವೇ ದೇವಸ್ಥಾನಕ್ಕೆ ಹೋಗ್ತೀರಾ. ಇದೆಲ್ಲ ಯೂನಿವರ್ಸ್ ನಿಮಗೆ ಒಂದು ಕನೆಕ್ಟಿವಿಟಿಲಿ ನಿಮ್ಗೆ ಅದು ಸೂಚನೆ ಕೊಡುತ್ತದು. ಆ ಸೂಚನೆನ ತಗೊಂಡು ನೀವು ಮುಂದಕ್ಕೆ ಹೋಗ್ಬೋದು. ಆದರೆ ನೀವು ಅಷ್ಟು ಸೆನ್ಸಿಬಲ್ ಆಗಿರಬೇಕು. ಯೂನಿವರ್ಸ್ ಹೇಳುವಂಥ ವಿಚಾರನ ತಗೊಳ್ಳುವಷ್ಟು ನಿಮಗೆ ಸೆನ್ಸಿಟಿವಿಟಿ ಇದ್ದರೆ ಸಹಜವಾಗಿ ಆರಾಮಾಗಿ ಭಗವತಿ ಸೇರ್ಬಿಡ್ಬೋದು, ಏನು ಸಮಸ್ಯೆ ಆಗಲ್ಲ. ಇಲ್ಲ ಅಂದರೆ ಅವಳು ಎಷ್ಟೇ ಅವಳೇ ಮುಂದೆ ಬಂದು ನಿಂತರು, ಬಾ ಮಗ ನಾನು ಸಹಾಯ ಮಾಡ್ತೇನೆ ನಿನಗೆ ಅಂದ್ರೆ ಬರೋದಿಲ್ಲ. ಮನುಷ್ಯ ಮೊದಲು ಇಂಥವ್ರು ನಮ್ಮ ಋಣದಲ್ಲಿರಬೇಕು, ನಮ್ಮ ಸಂಸ್ಕಾರದಲ್ಲಿರಬೇಕು, ನಮ್ಮ ರಕ್ತದಲ್ಲಿರಬೇಕು, ನಮ್ಮ ಮಾತುಕತೆ ಬಿಹೇವಿಯರಲ್ಲಿ ಇರಬೇಕು. ದೇವಿಯನ್ನು ಆರಾಧನೆ ಮಾಡುವಂಥದ್ದು ನಮ್ಮ ತಂದೆ ತಾಯಿ ಅದನ್ನು ಹೇಳ್ಕೊಟ್ಟಿರಬೇಕು, ನಮ್ಮ ಪೂರ್ವಜರಿಂದ ಬಂದಿರುವಂಥ ಸಂಸ್ಕಾರ ಇರಬೇಕು. ಇದೆಲ್ಲ ಸಹಾಯ ಮಾಡುತ್ತೆ. ನಮ್ಮ ಪೂರ್ವಜನ್ಮದ ಕರ್ಮದಲ್ಲಿ, ಆ ಸಂಸ್ಕಾರದಲ್ಲಿ, ಆ ಕರ್ಮಫಲದಲ್ಲಿ ಭಗವತಿಯ ಅನುಗ್ರಹ ಆಗಬೇಕು ಅಂತ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ. ಯಾರಿಗೆ ರಾಹು ದಶಮದಲ್ಲಿರುತ್ತೆ ಸಹಜವಾಗಿ ದೇವಿ ಒಲ್ದೇ ಒಳಿತಾಳೆ. ರಾಹು ದಶಮದಲ್ಲಿದ್ದರೆ, ರಾಹು ಮೊದಲನೇ ಸ್ಥಾನದಲ್ಲಿ ಜನ್ಮದಲ್ಲಿದ್ದರೆ ಇದು ಸಹಜವಾಗಿ 100% ರಾಹು ಆರಾಧನೆ ಮಾಡೋದು ಅಂತಂದರೆ ಉಗ್ರದೇವರುಗಳನ್ನ ಆರಾಧನೆ ಮಾಡಬೇಕು. ಉಗ್ರದೇವರುಗಳನ್ನ ಆರಾಧನೆ ಮಾಡಿದ ತಕ್ಷಣವೇ ರಾಹು ಸಹಜವಾಗಿ ಒಲಿತಾರೆ. ಭೈರವ, ನರಸಿಂಹ,
ಪ್ರತ್ಯಂಗಿರ, ಚೌಡಿ, ಚೌಡೇಶ್ವರಿ. ರಾಹು ಅಂದ್ರೆ ಇಲ್ಯೂಷನ್ಸ್ ಅಲ್ವಾ? ರಾಹು ಈಸ್ ಇಲ್ಯೂಷನ್, ಸ್ಟ್ರೈಟ್ ಫಾರ್ವರ್ಡು. ಛಾಯಾಗ್ರಹ ಇಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಮಸ್ಕು, ಮೋಡ ಕವಿದ ವಾತಾವರಣ, ಯಾವಾಗಲೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲಸ ಕಾರ್ಯಗಳಲ್ಲಿ. ಇದು ರಾಹು. ಒಲಿಯೋದ್ರಿಂದ ಏನು ಉಪಯೋಗ? ದೇವಿನ ಆರಾಧನೆ ಮಾಡಿದಾಗ ಅದು ಸರಿಯುತ್ತೆ. ಹಂಗೆ 10ನೇ ಮನೆ ಅಂತ ಹೇಳ್ತೀವಿ ನಾವು. 10ನೇ ಮನೆ ಏನಂತ ನಿಮಗೆ ಉದ್ಯೋಗ ಸ್ಥಾನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಕೂರಿಸ್ಬಿಟ್ಟಿರುತ್ತೆ. ದೇವಿ ಆರಾಧನೆ ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ. ರಾಹು ತತ್ವನ ಕಡಿಮೆ ಮಾಡಬೇಕು ಅಂದ್ರೆ ದೇವಿ, ಹನುಮಂತ, ಇದೆರಡೇ ಮುಖ್ಯ. ಇದೆರಡು ದೇವರನ್ನ ಆರಾಧನೆ ಮಾಡಿಕೊಂಡ್ರೆ ರಾಹು ತತ್ವ ತುಂಬಾನೇ ಕಡಿಮೆ ಆಗುತ್ತೆ, ಅನುಕೂಲ ಕೂಡ ಆಗುತ್ತೆ. ಈಗ ನಮ್ಮ ಪಾಡ್ಕಾಸ್ಟ್ ನೋಡುವಂಥ ವೀಕ್ಷಕರಿಗೆ ನೀವೊಂದು ಮಂತ್ರಗಳನ್ನ ಕೊಟ್ರಿ. ಆ ಮಂತ್ರಗಳನ್ನ ಅವರು ಸಾಧನೆ ಮಾಡಿಕೊಂಡ್ರು, 108 ಸಲ ಜಪ ಮಾಡಿದ್ರು. ಹಾಗೆ ಅವ್ರು ಇನ್ನೂ ಉತ್ತಂಗ ಸ್ಥಾನಕ್ಕೆ ಹೋಗ್ಬೇಕು. ಈಗ ಮನುಷ್ಯ ಅಂತ ಆದ್ಮೇಲೆ ಪ್ರಮೋಟೆಡ್ ಆಗ್ತಾ ಇದ್ರೇನೆ ಅಲ್ವಾ ಅವ್ನ ಜೀವನದಲ್ಲಿ ಒಂದು ಏಳಿಗೆ ಅನ್ನೋದು ಆಗೋದು. ಇನ್ನು ಯಾವ್ದಾದ್ರು ಒಂದು ಬೀಜಾಕ್ಷರಿ ಮಂತ್ರ ಅವನನ್ನ ಇನ್ನೂ ಉತ್ತುಂಗಕ್ಕೆ ಸ್ಥಾನಕ್ಕೆ ಏರ್ಸುತ್ತೆ ಅನ್ನೋದಿದ್ರೆ ಯಾವ್ದಾದ್ರು ಒಂದು ಹೇಳ್ತೀರಾ? ಬೀಜಾಕ್ಷರಿ ಮಂತ್ರ ಜಪ ಮಾಡುವಂಥದ್ದು ಅಂದರೆ, ಪ್ರತ್ಯಂಗಿರಾ ದೇವಿಯನ್ನ ಯಾವುದೇ ದೇವರನ್ನ ನೀವು ನೋಡ್ಬೇಕಂದ್ರೆ, ಅದು ಯಾವುದೇ ದೇವರಾದರೂ ಸಹ ಅವರಿಗೆ ಒಂದು ಬೀಜಾಕ್ಷರಿ ಅಂತ ಇದ್ದೇ ಇರುತ್ತೆ. ಯಾವುದೇ ಒಂದು ಮರ ಆದ್ರೆ ಅದಕ್ಕೊಂದು ಬೀಜ ಅಂತ ಇರುತ್ತೆ. ಆ ಶಕ್ತಿಯ ಮೂಲವೇ ಬೀಜಾಕ್ಷರಿ ಆಗಿರುತ್ತದೆ. ದೇವಿಯ ಮೂಲನೇ ಆ ಬೀಜಾಕ್ಷರಿ. ಆ ಬೀಜಾಕ್ಷರಿನ ತಗೊಂಡ ಮೇಲೆ ನ್ಯಾಸಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನು ಕಲಿಬೇಕಾಗುತ್ತೆ. ಅದನ್ನು ಗುರುಮುಖೇನ ತಗೊಂಡ್ರೇ ಅದು ಪರಿಹಾರ. ನಗುರೋರ್ ಅಧಿಕಂ ಅಂತೀವಿ, ಅಂದರೆ ಗುರುಗಿಂತ ಅಧಿಕರಾದವ್ರು ಯಾರೂ ಇಲ್ಲ ಅಂತ. ಗುರು ಮುಖಾಂತರನೇ ತಗೊಂಡು ಅದನ್ನು ಮಾರ್ಗದರ್ಶನ ತಗೊಂಡು ಮಾಡ್ಕೊಂಡು ಹೋಗಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಇದನ್ನು ಪ್ರತ್ಯಂಗಿರಾ ದೇವಿ ಆರಾಧನೆ ಮಾಡೋದು ತುಂಬ ಫೆರೋಷಿಯಸ್ ಇರ್ತಾಳೆ ಅವಳು. ಅದನ್ನು ತಡೆಯುವಂಥ ಕೆಪಾಸಿಟಿ ಯಾರಿಗಿರುತ್ತೆ? ನಾರಾಯಣ ದೇವ್ರನ್ನ ಆರಾಧನೆ ಯಾವಾಗ ಮಾಡಬೇಕು? ದೇವಿಯನ್ನು ಆರಾಧನೆ ಮಾಡಿದಾಗ ನಾರಾಯಣ ದೇವರ ಆರಾಧನೆ ಮಾಡಬೇಕು. ನೀವು ಸಹಜವಾಗಿ ಇನ್ನೊಂದು ಕಾನ್ಸೆಪ್ಟ್ ಇದರಲ್ಲಿ, ದೇವಿಯನ್ನು ಆರಾಧನೆ ಮಾಡೋರಿಗೆ, ಉಗ್ರದೇವರುಗಳನ್ನ ಆರಾಧನೆ ಮಾಡೋರಿಗೆ ಕೋಪ ಜಾಸ್ತಿ ಬರುತ್ತೆ ಅನ್ನೋಂಥದ್ದು ಕೇಳ್ಪಟ್ಟಿರ್ತೀವಿ. ಈ ವಿಚಾರದಲ್ಲೂ ಅಷ್ಟೇ. ಪ್ರತ್ಯಂಗಿರಾ ಆರಾಧನೆ ಮಾಡಬೇಕಾದ್ರೆ ಸಹಜವಾಗಿ ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಅವ್ರಿಗೆ ಅನ್ಯಾಯ ಸಹಿಸೋಕ್ಕಾಗಲ್ಲ. ಅವರಿಗೆ ಸೂಕ್ಷ್ಮತೆ ಗೊತ್ತಾಗ್ತಾ ಇರ್ತದೆ. ಅವ್ರು ನನ್ನಿಂದ ತಪ್ಪು ಮಾಡ್ತಾ, ನನ್ನ ವಿರುದ್ಧಕ್ಕೆ ಹೋಗ್ತಾ ಇದ್ದಾರೆ, ನನಗೇನೋ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. 100% ಗೊತ್ತಾಗುತ್ತೆ. ಯಾರೇ ಆದರೂ ಅಷ್ಟೇ, ಅವ್ರು ಎಷ್ಟೇ ಸಂಚು ಮಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಅದನ್ನ ಹೇಳ್ತಾರೆ ಕೂಡ, ಈ ತಪ್ಪಾಗ್ತಾ ಇದೆ, ಇದು ಮಾಡಬಾರ್ದು ಅಂತ. ಇಂಟ್ಯೂಷನ್ ಪವರ್ ತುಂಬ ಜಾಸ್ತಿ ಆಗುತ್ತೆ ಬೀಜಾಕ್ಷರಿ ಮಂತ್ರಗಳು ಜಪ ಎಲ್ಲ ಮಾಡಿದಾಗ. ಅದನ್ನೆಲ್ಲ ತಡೆಯೋ ಕೆಪಾಸಿಟಿ ಇರಬೇಕು. ಅದನ್ನು ಶಾಂತ ರೀತಿ ಮಾಡಿಕೊಂಡು, ಶಾಂತ ಮಾಡಿಕೊಂಡು, ಅದನ್ನು ನಮಗೆ ಎಷ್ಟು ಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಎನರ್ಜಿನ ತಗೊಂಡು ಹೋಗೋಕ್ಕೆ ಗುರು ಬೇಕೇ ಬೇಕು. ಈಗ ಸಿಂಪಲ್ ಆಗಿ ಅಂತಂದ್ರೂ ಹೇಳಕ್ಕಾಗಲ್ವಾ? ಮತ್ತೆ ಮಂತ್ರ ಅಲ್ಲ, ಅದು ತಾಯಿ ನುಡಿಸ್ಬೇಕು ಅಂತಾನೆ ಇರ್ಬೋದಲ್ವಾ? ಈಗ ಎಲ್ಲರೂ ಯಾರೇ ನೋಡಿದ್ರು ಗುರು ಬೇಕು ಅಂತ ಹೇಳ್ತಾರೆ. ನಮ್ಮಂತ ಸಾಮಾನ್ಯ ಮನುಷ್ಯರು ಬೆಳಿಬೇಕು ಅಂತ ಇರ್ತೀವಿ ಅಲ್ವಾ? ತಾಯಿ ಈಗ ಈ ಪಾಡ್ಕಾಸ್ಟ್ ಮುಖಾಂತರ ಹೇಳಿಸ್ತಾ ಇರ್ಬೋದಲ್ವಾ? ಯಾರಿಗ್ ಗೊತ್ತು? ಪ್ರತ್ಯಂಗಿರಾ ದೇವಿಯ ಬೀಜಾಕ್ಷರಿ ಮಂತ್ರ ಬಂದು ಕ್ಷಮ್ ಅಂತ ಹೇಳ್ತೇವೆ. ಅದರಲ್ಲಿ ನ್ಯಾಸಗಳು ಬರುತ್ತೆ. ಹ್ರೀಂ ಕ್ಷಂ ಭದ್ರಕಾಳಿ ಪ್ರತ್ಯಂಗಿರಾಯೇ ನಮಃ ಅಂತಲೂ ಹೇಳ್ಬೋದು. ಓಂ ಹ್ರೀಂ ಕ್ಷಂ ಭಕ್ಷಜ್ವಾಲಾ ಜಿಹ್ವೆ ಕರಾಳ ವಕ್ತ್ರೆ ಕರಾಳದಂಷ್ಟ್ರೆ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹುಂ ಫಟ್ ನಮಗ ಅಂತ ಹೇಳ್ತೇವೆ. ಈ ಮಂತ್ರವನ್ನು ಕೂಡ ಭದ್ರಕಾಳಿ ಪ್ರತ್ಯಂಗಿರ ಅಂತ ಹೇಳಿ ಮಾಡ್ಬೋದು. ದೇವಿ ಭದ್ರಕಾಳಿಯಲ್ಲಿ ಅವತಾರಗಳು ಬರ್ತದೆ. ಭದ್ರಕಾಳಿ ಪ್ರತ್ಯಂಗಿರ, ನಾರಾಯಣಿ ಪ್ರತ್ಯಂಗಿರ, ತಾರಾ ಪ್ರತ್ಯಂಗಿರ, ಸ್ಮಶಾನ ಕಾಳಿಗೆ ಸಂಬಂಧಪಟ್ಟಂತೆ ದತ್ತ ಪ್ರತ್ಯಂಗಿರ, ನರಸಿಂಹ ಪ್ರತ್ಯಂಗಿರ, ಶಿವ ಪ್ರತ್ಯಂಗಿರ, ಶೂಲಿನಿ ಪ್ರತ್ಯಂಗಿರ, ದುರ್ಗಾ ಪ್ರತ್ಯಂಗಿರ, ಈ ರೀತಿ ಬರುತ್ತೆ. ಎಲ್ಲರಿಗೂ ಬೇರೆ ಬೇರೆ ಮಂತ್ರಗಳಿದ್ದಾವೆ. ಆದರೆ ಭದ್ರಕಾಳಿ ಪ್ರತ್ಯಂಗಿರ ಆರಾಧನೆ ಮಾಡುವಂಥದ್ದು ಸೇಫೆಸ್ಟು, ನಿಮಗೂ ಒಳ್ಳೆಯದು, ಎನರ್ಜಿ ವೈಸ್ಗೂ ಒಳ್ಳೆಯದು. ಹ್ರೀಂ ಕ್ಷಂ ಭಕ್ಷಜ್ವಾಲಾ ಜಿಹ್ವೆ ಕರಾಳ ವಕ್ತ್ರೆ ಕರಾಳದಂಷ್ಟ್ರೆ ಪ್ರತ್ಯಂಗಿರ ಕ್ಷಂ ಹ್ರೀಂ ಹುಂ ಫಟ್ ನಮಗ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ವೀಕ್ಷಕರೇ, ನೀವು ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಅವ್ರು ಹೇಳ್ಬೇಕಾದ್ರೆ ಲೈನ್ಸ್ ಬರುತ್ತೆ, ಅದರಿಂದನೂ ನೀವು ತಿಳ್ಕೊಬೋದು. ಮತ್ತು ಈ ಬೀಜಾಕ್ಷರಿ ಮಂತ್ರನ ಇವ್ರು ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಇದೆಲ್ಲ ಫುಲ್ಲು ಕಟ್ಟುನಿಟ್ಟಲ್ಲಿ ಮಾಡಬೇಕಾಗುತ್ತೆ. ಹಂಗಂತ ತಾಯಿ ಬೀಜಾಕ್ಷರಿ ಸಿಕ್ಕಿದೆ ಅಂತ ಮಾತ್ರಕ್ಕೆ ಯಾವುದೇ ರೀತಿ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ದಲ್ಲೇ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳ್ಳಿ. ಗುರುವಾಗಿ ನೀವು ಯಾವ ದೇವರನ್ನ ನಂಬಿರ್ತೀರೋ ಆ ದೇವರನ್ನೇ ಗುರುವಾಗಿ ಇಟ್ಕೊಂಡು ಈ ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಳ್ಳಿ. ಈಗ ಅವ್ರಿಗಿನ್ನೇನಾದ್ರೂ ಕಲಿಬೇಕಂತ ಆಸಕ್ತಿ ಇತ್ತಂದ್ರೆ ದೇವರ ವಿಚಾರವಾಗಿ ಈ ಮಂತ್ರವನ್ನ ಪಠನೆ ಮಾಡುವೊಂದು, ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಾಗೆ ನಿಮ್ಗೆ ಒಳ್ಳೇದಾಗುತ್ತೆ, ಇಲ್ಲ ಅಂತಲ್ಲ. ಆದರೆ ಶಾಸ್ತ್ರಬದ್ಧವಾಗಿ ಒಂದು ತಾಂತ್ರಿಕತೆಯಲ್ಲಿ ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡೋಕ್ಕೆ
ನಿಮಗೊಬ್ಬರು ಗುರುವಿನ ಅಗತ್ಯ ಇದ್ದೇ ಇರುತ್ತೆ. ಯಾರಿಗೇ ಆದರೂ ಅಷ್ಟೇ. ಇವಾಗ ನಾವೇ ಕಲಿಬೇಕಾದ್ರೂ ನಮಗೆ ಗುರು ಇಲ್ಲದೆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಹಾಗೆ ಈ ದೇವಿಯನ್ನು ಆರಾಧನೆ ಮಾಡಲೇಬೇಕು ಅನ್ನುವಂಥವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಅವರಿಗೆ ದೀಕ್ಷೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರಿಗೆ ದೀಕ್ಷೆ ಕೊಟ್ಟು ಅವ್ರಿಗೆ ಹೇಳ್ಕೊಟ್ಟು ಇದೇ ರೀತಿ ಮಾಡಬೇಕು ಅನ್ನುವಂಥದ್ದು. ಸಾಧನೆ ಮಾಡೋ ವಿಚಾರದಲ್ಲಿ ಪ್ರಯತ್ನ ಪಡೋದಾದ್ರೆ ಬೇರೆ. ಯಾವುದೋ ಒಂದು ಕಷ್ಟಕ್ಕೆ ಸಂಬಂಧಿತವಾಗಿ ನಾನು ಜಪ ಮಾಡ್ಕೊಂಡು ಅದನ್ನ ತೀರಿಸ್ಕೊಳ್ತೀನಿ ಅಂತಂದ್ರೆ ಅದೇ ಬೇರೆ. ಸಾಧನೆ ಮಾಡೋರಿಗೆ ಕೌಂಟ್ ಇರುತ್ತೆ. ಇಷ್ಟು ಲಕ್ಷಗಳ ಕೌಂಟ್ ಮಾಡಿಕೊಂಡು ದಶಾಂಶ ಹೋಮಗಳು ಮಾಡಿಕೊಂಡು ಆ ಮಂತ್ರ ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಉಪಾಸನೆ ಮಾಡಿಕೊಂಡು ದೇವಿಗೆ ಯಾವುದೋ ಒಂದು ಉದ್ದೇಶಕ್ಕೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈಗೊಂದು ಇಂಥ ಶತ್ರು ಇವರು ನನಗೆ ಸಮಸ್ಯೆ ಮಾಡಬಾರ್ದು, ಇಂಥ ಒಂದು ಕೋರ್ಟ್ ಕಚೇರಿ ನಡೀತಾ ಇದೆ, ಇಂಥ ಒಂದು ವ್ಯವಹಾರ ನನಗೆ ನಡೀತಾ ಇಲ್ಲ, ಅದೊಂದಕ್ಕೆ ಸ್ಪೆಸಿಫಿಕ್ಕಾಗಿ ಒಂದು ಉದ್ದೇಶಕ್ಕೆ ಜಪ ಮಾಡ್ಕೊಳ್ಳೋಂಥವ್ರಿಗೆ ಆ ಉದ್ದೇಶ ನಡೆಯೋ ತನಕನೂ ಆ ಜಪ ಮಾಡ್ಕೋಬೋದು. ಅಂಥ ಮಂತ್ರಗಳು ಕೊಡ್ಬೋದು. ಅವ್ರ ನಕ್ಷತ್ರಾನುಸಾರ, ಅವ್ರ ತಾರಾಬಲಾನುಸಾರ ಅವರಿಗೆ ಆ ಪರ್ಟಿಕ್ಯುಲರ್ ದಿನ ಹೇಗೆ ನಡೀತಾ ಇದೆ, ಈಗ ಒಂದು 15 ದಿನ ಹೇಗೆ ನಡೆಯುತ್ತೆ, ಯಾವ ಒಂದು ತಾರಾನುಕೂಲ ನಡೆಯುತ್ತೆ ನೋಡಿಕೊಂಡು ದಶಾಭುಕ್ತಿ ಅನುಸಾರ ಕೊಡ್ಬೋದು. ಈಗ ಅಮ್ಮ ಬಂದು ಗ್ರಹಗಳ ಅಧಿಪತಿ. ಅಮ್ಮ ಎಲ್ಲರನ್ನೂ ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ. ಯಾರು? ಪ್ರತ್ಯಂಗಿರ ತಾಯಿ. ಗ್ರಹಗಳನ್ನೇ ಅಧಿಪತಿಯಾಗಿ ಅಧೀನದಲ್ಲಿ ಇಟ್ಕೊಂಡಿರೋಂಥ ತಾಯಿ ನಮ್ಮ ಪೂರ್ವಜನ್ಮದ ಕರ್ಮಗಳನ್ನೂ ಕಳಿಯುವಷ್ಟು ಅವಳಿಗೆ ಶಕ್ತಿ ಇರುತ್ತೆ ಅಲ್ವಾ? ಅಂದರೆ ತಾಯಿ ಹತ್ರ ಬಂದವರಿಗೆ ಯಾವ ರೀತಿ ನಮ್ಮನ್ನ ಉತ್ತುಂಗಕ್ಕೆ ಏರಿಸ್ತಾಳೆ ಅನ್ನೋದು ಯಾವುದಾದ್ರೂ ಒಂದು ನೈಜ ಘಟನೆ ನಿಮ್ಮಲ್ಲಿ ಇದೆಯಾ? ಅಂದರೆ ಈ ಮನುಷ್ಯ ಹುಟ್ಟು ಕಡು ಬಡವ ಆಗಿದ್ದ, ಇವಾಗ ತಾಯಿನ ನಂಬಿ ಹೆಂಗಿದೆ ನೋಡು, ಅವನ ಅಪಾಯಿಂಟ್ಮೆಂಟಿಗೆ ನಾವು ತಗೋಬೇಕಪ್ಪ ಅನ್ನೋ ಅಷ್ಟು ಯಾವುದಾದ್ರೂ ಒಂದು ಜಲಕ್ಕು ಇದೆಯಾ ತಾಯಿದು? ಇದೆ. ಆ ರೀತಿ ತುಂಬ ವಿಚಾರಗಳಿದೆ. ಯಾಕೆಂದರೆ ನಮ್ಮ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಉತ್ತರ ಬಂದು ಆ ಉತ್ತರದನುಸಾರ ಅವರು ಪೂಜೆಗಳನ್ನ ಮಾಡ್ಕೊಂಡು ನಂತರ ಅವ್ರಿಗೆ ಅನುಕೂಲ ಆಗಿರುವಂಥ ನಿದರ್ಶನಗಳು ತುಂಬ ಇದ್ದಾವೆ. ಬಟ್ ಅವರ ಪರ್ಮಿಷನ್ ಇಲ್ಲದೆ ನಾನು ಯಾವುದನ್ನು ಅವರು ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಜನರಲ್ ಆಗಿ ಹೇಳ್ತೀನಿ ಅಂತಂದ್ರೆ ಕಳ್ಳತನ ಆಗಿರುವಂಥ ದುಡ್ಡು ಅವರಿಗೆ ವಾಪಸ್ ಸಿಕ್ಕಿರುವಂಥದ್ದು. ಎಷ್ಟು ಲಕ್ಷ ಆಗುತ್ತೆ? ಒಂದು 20-25 ಲಕ್ಷದವರೆಗೂ ಸಿಕ್ಕಿರುವಂಥದ್ದು. ಅವರಿಗೆ ಅದೊಂದು ತುಂಬ ಹೆಮ್ಮೆ ಇದೆ ಅವರಿಗೆ ಆ ವಿಚಾರದಲ್ಲಿ. ದೇವಿಯ ಆರಾಧನೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಮಕ್ಕೆ ಬಂದಿದ್ದಷ್ಟೇ. ಹೋಮಕ್ಕೆ ಬಂದು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣನೇ ಅದು ಹೋಮ ಮುಗಿಸ್ಕೊಂಡು ದೇವಸ್ಥಾನದಿಂದ ಇಳಿದು ಕೆಳಗೆ ಹೋಗ್ಬೇಕಾದ್ರೆ ಪೊಲೀಸರು ಫೋನ್ ಮಾಡಿ ಬೆಳಿಗ್ಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಮಾರನೇ ದಿನ ಬೆಳಿಗ್ಗೆಗೆ ಹೋಗಿ ಅವರು ಪೊಲೀಸರ ಹತ್ರ ಮಾತಾಡಿದ ಕೂಡಲೇ ಅವರಿಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಇದೆ. ತುಂಬ ಒಳ್ಳೆ ಜನ. ಕಳ್ತನ ಆಗಿದೆ, ಯಾಕೆಂದರೆ ಒಳ್ಳೆಯವರಿಗೆ ತಾನೇ ಕೆಟ್ಟದ್ದು ಮಾಡುವಂಥ ಜನ ಸುಲಭವಾಗಿ ಮಾಡ್ತಾರೆ. ಇವ್ರಿಗೂ ಹಾಗೆ ಕ್ಯಾಶು ಟ್ರಾವೆಲ್ ಮಾಡಬೇಕಾದ್ರೆ ಸಮಸ್ಯೆ ಆಗಿತ್ತು. ಅದು ಕ್ಲಾರಿಟಿ ಸಿಕ್ಕಿದೆ ಅವ್ರಿಗೆ. ನೀವು ಅಮ್ಮನ್ನ ನಂಬಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದೀರಾ? ನನಗೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀರಾ? ಹಾಂ, ನಾನು ಆಗಲೇ ಹೇಳಿದೆ, ದೇವಿ ಫಸ್ಟು ನಿಲ್ಲಿಸೋದೆ ಕಣ್ಣೀರು ಹಾಕೋದನ್ನ. ನೀ ಕಣ್ಣೀರು ಹಾಕ್ತಿದ್ಯಾ ಅಂದ್ರೆ ನಿಲ್ಲಿಸ್ತಾಳೆ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕಣ್ಣೀರ್ ಹಾಕಿದೀನಿ, ಆದ್ರೆ ಈಗ ಕಣ್ಣೀರ್ ಹಾಕ್ತಾ ಇಲ್ಲ. ಅದಕ್ಕೋಸ್ಕರ ಕೇಳ್ತೇವೆ. ಯಾಕೆಂದ್ರೆ ದೇವಿ ಆರಾಧನೆ ಯಾವ ಸ್ವರೂಪದಲ್ಲಿ ಮಾಡಿದ್ರು ಅಷ್ಟೇನೆ. ಫಸ್ಟು ತಾಯಿ ಅಳು ನಿಲ್ಲಿಸ್ತಾಳೆ. ಫಸ್ಟು ನೀವು ಅಳೋದನ್ನ ನಿಲ್ಲಿಸ್ಬಿಡ್ತಾಳೆ. ನೀವು ಇನ್ನೂ ಅಳ್ತಾನೆ ಇದ್ದೀರಾ, ತಾಯಿ ಇದ್ರೂ ಸಹ ಅಳ್ತಾನೆ ಇದ್ದೀರಾ ಅಂದರೆ ಒಂದು ನೀವು ಆರಾಧನೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ, ಅಥವಾ ನೀವು ಅವಳು ಕೊಡ್ತಾ ಇರೋ ಸೊಲ್ಯೂಷನ್ನ ಗಮನಿಸ್ತಾ ಇಲ್ಲ ಅಂತ ಅರ್ಥ ಆಯ್ತಾ? ನಾವು ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂದಾಕ್ಷಣ ಫಸ್ಟು ತಾಯಿ ಏನು ಮಾಡ್ತಾಳೆ? ಮಗುಗೆ ಫಸ್ಟು ಅಳೋದು ನಿಲ್ಲಿಸಿ, ಕಣ್ಣೀರು ನಿಲ್ಲಿಸಿ, ಏನು ಬೇಕು ನಿನಗೆ, ಈ ರೀತಿ ಕೇಳ್ಕೊಂಡು. ತಾಯಿಯೂ ಹಾಗೆ ಮಾಡೋದು. ಆರಾಧನೆ ಪ್ರಿಯೆ ಭಗವತಿ ದೇವಿ, ಆರಾಧನೆ ಪ್ರಿಯ. ಇವಾಗ ಮಕ್ಕಳು ಸೆರಗಿಡ್ಕೊಂಡು ಅಮ್ಮ 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 ಅಂತ ಬಂದ್ರೆ ತಾನೆ ತಾಯಿಗೂ ಖುಷಿ. ನನ್ನ ಮುಂದೆನೆ ನನ್ನ ಮಗ ಓಡಾಡ್ಕೊಂಡಿದ್ದ, ನನ್ನ ಮಗಳಿದ್ದಾಳೆ ಅಂತ ಖುಷಿ ಆಗ್ತದೆ ಅವ್ರಿಗೆ. ಅದೇ ರೀತಿ ದೇವಿಗೂ ಅಷ್ಟೇ. ಯಾವಾಗಲೂ ಅವಳು ನಾಮಸ್ತುತಿ ಮಾಡ್ತಾ ಇದ್ರೆ ಅವಳು ತುಂಬ ಪ್ರೀತಿಯಿಂದ ನಮ್ಮ ಜೊತೆನೇ ಉಳಿದ್ಬಿಡ್ತಾಳೆ. ಈಗ ಬೊಂಬೆ ಪ್ರಯೋಗ ಅಂತ ಅಮ್ಮನ ಹತ್ರ ಮಾಡ್ತಾರೆ. ಆ ಬೊಂಬೆ ಪ್ರಯೋಗ ಮಾಡೋರು ತಾನು ಎಷ್ಟೇ ತಪ್ಪು ಮಾಡಿರ್ಲಿ, ಇಲ್ಲ ನಾನು ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಅವರು ಅಪೋಸಿಟ್ ಇರೋರು ತುಂಬ ಮುಗ್ಧರಾಗಿರ್ತಾರೆ. ಅವರಿಗೆ ಹೋಗಿ ಅಮ್ಮನ ಹತ್ರ ಹೋಗಿ ಬೊಂಬೆ ಪ್ರಯೋಗ ಮಾಡ್ತಾರೆ. ಈ ವಿಚಾರವಾಗಿ ನಾನು ನಿಮ್ಗೊಂದು ಸೂಕ್ಷ್ಮತೆ ಹೇಳ್ಕೊಡ್ತೇನೆ ಎಲ್ರಿಗೂ. ಯಾರು ನಿಮ್ಮ ವೈರಿ ಇರ್ತಾರೆ, ಆ ವೈರಿಯನ್ನ ಪ್ರತ್ಯಂಗಿರ ಹೋಮ ಪೂಜೆ ನಡೆಯುವಂಥದ್ದು ಜಾಗಕ್ಕೆ ಕರ್ಕೊಂಡು ಬನ್ನಿ. ನಿಮ್ಮ ವೈರಿನ ಹೆಂಗ್ ಬರ್ತಾರೆ ಅವರು? ಹಿತಶತ್ರುಗಳು ಇರ್ತಾರಲ್ಲ, ನಿಮ್ಗೆ ಅನುಮಾನ ಇರುತ್ತೆ
ಅಂಥವ್ರನ್ನ ಕರ್ಕೊಂಡು ಬರ್ಬೋದು. ಹಾ ಹಾ ನಿಮ್ಮ ವಿರುದ್ಧಕ್ಕೆ ನಿಂತಿರೋ ವೈರಿನ ಕರ್ಕೊಂಡು ಬರೋಕ್ಕಾಗಲ್ಲ, ಅದು ಬೇರೆ ಕತೆ ಆಯ್ತಾ. ಹಿತಶತ್ರುಗಳನ್ನ ಕರ್ಕೊಂಡು ಬರ್ಬೋದು. ನಿಮ್ಮ ಮನೆಯಲ್ಲಿರೋರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಬನ್ನಿ. ನಿಮ್ಮ ಮನೆಯಲ್ಲೇ ಇದ್ದು ನಿಮಗೇನೆ ಮಸಿತಾ ಇರುವಂತಹ ಜನಗಳು ಯಾರು ಇರ್ತಾರೆ. ಇದು ಮನೇಲಿ ಮಾತ್ರ ಅಲ್ಲ ಸ್ವಾಮೀಜಿ, ವರ್ಕ್ ಪ್ಲೇಸ್ ಅಲ್ಲೂ ಅಷ್ಟೇ. ಒಬ್ಬ ವ್ಯಕ್ತಿ ಮೇಲೆ ಪ್ರಸಾದ ಹೋಗ್ತಿದ್ರೆ ತಲುಪಿಸಿ, ದೇವಿ ಪ್ರಸಾದ ತಲುಪಿಸಿ, ದೇವಿಯ ಒಂದು ಆಶೀರ್ವಾದ ಅವ್ರಿಗೂ ಸಿಗಂಗ್ ಮಾಡಿ. ಈ ಪ್ರತ್ಯಂಗಿರ ಹೋಮದಿಂದ ಹೋಮ ಮಾಡಿಸೋದ್ರಿಂದ ಯಾವ ರೀತಿಯ ಲಾಭ ಜನಸಾಮಾನ್ಯರಿಗೆ ದೊರಕುತ್ತೆ? ಅದೇ ರೀತಿ ಪ್ರತ್ಯಂಗಿರ ಹೋಮವನ್ನ ಯಾಕೆ ನಮ್ಮ ಮನೆಗಳಲ್ಲಿ ಮಾಡಿಸ್ಬಾರ್ದು? ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ನಮ್ ವೀಕ್ಷಕರು ಕೇಳಿರೋದು ಯಾವ್ದು ಅಂತ ಅಂದ್ರೆ ಈ ಪ್ರತ್ಯಂಗಿರ ಹೋಮ ಕುಂಡದಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂತ ಇದೆಯಲ್ವಾ, ಅದು ನಿಜವಾಗ್ಲೂ ಸತ್ಯನಾ ಅನ್ನೋದನ್ನ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಮೊದಲನೇ ಪ್ರಶ್ನೆ ಇದ್ದಿದ್ದು ನಿಮ್ದು ಪ್ರತ್ಯಂಗಿರ ಹೋಮನ ಮಾಡಿಸೋದ್ರಿಂದ ಮಾಡಿಸೋದ್ರಿಂದ ಯಾವ ರೀತಿಯ ಉಪಯೋಗ ನಮ್ಮ ಜನಸಾಮಾನ್ಯರಿಗೆ ಸಿಗುತ್ತೆ? ಪ್ರತ್ಯಂಗಿರ ದೇವಿಯನ್ನ ಆರಾಧನೆ ಮಾಡುವಂಥದ್ದು ತುಂಬ ವಿಚಾರಗಳಿಗೆ ಮಾಡ್ತಾರೆ. ಆದರೆ ಅದನ್ನು ಮನೆಯಲ್ಲಿ ಮಾಡಬಾರ್ದು. ಯಾಕೆ ಅಂದರೆ ನಾವು ದೃಷ್ಟಿ ತೆಗೆದು ಹಾಕುವಂಥ ಎಲ್ಲ ವಸ್ತುಗಳು ಮನೆ ಒಳಗಡೆನೇ ಸಿಡಿದು ಮನೇಲಿ ಎನರ್ಜಿ ಫ್ಲೋ ಆಗ್ತಾ ಇದ್ದರೆ ಮತ್ತು ಪ್ರಯೋಜನ ಏನು? ಅದಕ್ಕೋಸ್ಕರ ಅದನ್ನು ಮೂಲವಾಗಿ ನಾವು ಮಾಡಬೇಕಾಗಿರುವಂಥದ್ದು ದೇವಸ್ಥಾನ, ಸ್ಮಶಾನ ಅಥವಾ ನದಿ ತೀರದಲ್ಲಿ ಮಾಡಿದ್ರೆ ಉತ್ತಮ. ಅದಾದ್ಮೇಲೆ ಕೊನೆಯದಾಗಿ ಪ್ರತ್ಯಂಗಿರ ತಾಯಿಯ ಆರಾಧನೆ ಮಾಡಾದ್ಮೇಲೆ ಭಕ್ತರು ಏನ್ ಕಂಡ್ಕೊಂತಾರೆ ಅವಳಿಂದ? ಅಂದ್ರೆ ಈಗ ವ್ಯಾಪಾರ ಇಲ್ದಲ್ಲವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಅಥವಾ ಎಲ್ಲ ಸಿಗುತ್ತೆ. ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಪ್ರತಿಯೊಂದು ನಿಮ್ಮ ಇಷ್ಟಕಾಮ್ಯಾರ್ಥ ಏನಿದೆ ಅದೆಲ್ಲವನ್ನೂ ಅಭಿಷ್ಟಗಳನ್ನು ಸಿದ್ಧಿ ಮಾಡ್ಕೋಬಹುದು. ಯಾವುದೂ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಇಲ್ಲಿ ಮಾಡಬೇಕಾದ್ರೆ ಮೂಲವಾಗಿ ದೇವಿಯ ಮುದ್ರೆ ಹಿಡ್ಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಮುದ್ರಾನುಸಾರ ದೇವಿಯನ್ನು ಆರಾಧನೆ ಮಾಡಿದ್ರೆ ಅದು ತಂತ್ರವಿದ್ಯೆಯಲ್ಲಿ ಒಂದು ಭಾಗ. ಆ ಮುದ್ರೆ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ. ಮುದ್ರೆ 2 ಕಿರಿ ಬೆರಳು ಎರಡನ್ನೂ ಜೊತೆಗೆ ಸೇರಿ ಹೀಗೆ ತೋರಿಸ್ಬೇಕು. ಹೀಗೆ ಹಿಡ್ಕೊಂಡು ದೇವಿಯ ಮಂತ್ರವನ್ನು ನಾನು ಆಗಲೇ ಹೇಳಿದೆ. ರಿಂಗ್ ಶಂಭಕ್ಷಜ್ವಾಲ ಜಿಹ್ವೆ ಕರಾಳದಂ ಶ್ರೇ ಕರಾಳ ವಕ್ತ್ರೆ ಪ್ರತ್ಯಂಗಿರೆ ಕ್ಷಮ್ರೀಂ ಹುಂಫಟ್ ನಮಗ ಅಂತ ಹೇಳಿದೆ. ಅದನ್ನ ಪ್ರಾರ್ಥನೆ ಮಾಡ್ಬೇಕು. ಯಾವ ದಿಕ್ಕಿಗೆ ಕೂರಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ. ಆದರೆ ಆ ದಿಕ್ಕನ್ನ ನಿಮಗೆ ಯಾವುದು ಸ್ಪೆಸಿಫಿಕ್ ಆಗಿ ಇಂಥ ದಿಕ್ಕಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಅನುಕೂಲ ಅಂತ ಹೇಳಬೇಕು ಅನ್ನುವಂಥದ್ದಾದ್ರೆ ಅದು ನಿಮ್ಮ ಜಾತಕದ ಅನುಸಾರ ನೋಡಿ ಹೇಳ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಮಾಡಿದ್ರೆ ಉತ್ತಮ. ಯಾವ ಕಾರಣಕ್ಕೆ ಈ ಮುದ್ರೆನ ಯೂಸ್ ಮಾಡ್ಕೊಬೇಕು? ಎಲ್ಲ ಕಾರಣ ದೇವಿಯ ಮುದ್ರೆ ಇದು. ದೇವಿಯ ಬೀಜಾಕ್ಷರಿ ಹೇಗೆ ದೇವಿದು ಅಂತ ಹೇಳ್ತೀವಿ, ಹಾಗೆ ಈ ಮುದ್ರೆ ದೇವಿದು. ನಮ್ಮ ಒಂದು ಕಷ್ಟದಿಂದ ಈ ಮುದ್ರೆನ ಹೀಗೆ ಇಟ್ಕೊಂಡಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ಇದು ಸಿಂಹಮುಖ ಅಂತ ತೋರಿಸ್ತದೆ. ಸಿಂಹದ ಒಂದು ವ್ಯಾಘ್ರತೆ ತೋರಿಸುತ್ತೆ ಇದರಲ್ಲಿ. ಅಂದ್ರೆ ಶತ್ರು ಅಲ್ಲೇ ಸಂಹಾರ, ಶತ್ರುತ್ವ ಸಂಹಾರ. ಶತ್ರು ಸಂಹಾರ ಅಲ್ಲ, ಶತ್ರುತ್ವ ಸಂಹಾರ. ಶತ್ರುತ್ವ ಸಂಹಾರ. ಅವನಿಗೆ ನಿಮ್ಮ ವಿರುದ್ಧ ಬರ್ಲಿಕ್ಕೆ ಅವನಿಗೆ ಅವಕಾಶಗಳು ತುಂಬಾ ಕಡಿಮೆ ಸಿಗುತ್ತೆ. ಅಥವಾ ಅವನಿಗೆ ಹೋಗ್ತಾ ಹೋಗ್ತಾ ಅವನು ನಿಮ್ಮ ಶತ್ರುತ್ವನೇ ಮರ್ತು ಬಿಡ್ತಾನೆ. ನಿಮ್ಮ ಮೇಲಿರುವಂತ ಹಾಗೆ ಸಾಧಿಸುವಂತ ವಿಚಾರನೇ ಮರ್ತು ಬಿಡ್ತಾನೆ. ಈಗ ಅವನು ನಮ್ದು ಮಾಟ ಮಂತ್ರ ಮಾಡಿಸಿ ನಮ್ಮ ಮನೇಲಿ ಆಗ್ಲೇ ಸಾವೇ ಆಗಿರುತ್ತೆ, ಅವನನ್ನ ದೇವಿ ಕ್ಷಮಿಸ್ಬಿಡ್ತಾರ? ಕ್ಷಮಿಸೋದಿಲ್ಲ, ಖಂಡಿತವಾಗಿಯೂ. ಮಾಡಿರುವಂತ ಕರ್ಮಗಳಿಗೆ ಒಂದು ಫಲ ಅಂತ ಇದ್ದೇ ಇರುತ್ತೆ. ಫ್ರೆಂಡ್ಸ್ ಆಗ್ಬಿಡ್ತಾರೆ, ಕಾಂಪ್ರಮೈಸ್ ಮಾಡ್ಬಿಡುತ್ತೆ ದೇವ್ರು ಅಂತ. ಕಾಂಪ್ರಮೈಸ್ ಮಾಡ್ತಾರೆ. ಅದೇ ಅದು ತೀವ್ರತೆ ಹೇಗೆ ನಾನು ಆಗ್ಲೇ ಹೇಳಿದೆ ಮಧ್ಯದಲ್ಲಿ ಹೇಳ್ಬೇಕಾದ್ರೆ ನಾವು ಕಷ್ಟ ಅನುಭವಿಸಿರ್ತೀವಲ್ವಾ, ವೀಕ್ಷಕರು ಅನುಭವಿಸಿರ್ತಾರಲ್ವಾ. ಖಂಡಿತ. ಆದ್ರೆ ಶತ್ರು ಎಷ್ಟು ತೀವ್ರತೆಯಲ್ಲಿ ನಿಮಗೆ ತೊಂದರೆ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅವಳು ಡಿಸೈಡ್ ಮಾಡ್ತಾಳೆ. ನಾವ್ಯಾರು ಅಲ್ಲ. ನಮ್ ಕೆಲಸ ಏನಂದ್ರೆ ಬರೀ ಆರಾಧನೆ ಮಾಡ್ಬೇಕು. ಆರಾಧನೆ ಮಾಡಿ ದೇವಿ ನನಗೆ ಸಹಾಯ ಮಾಡಿಕೊಡು, ಕಷ್ಟ ನಷ್ಟಗಳು ಏನಿದೆ ಅದನ್ನೆಲ್ಲ ನೀನೇ ನನಗೆ ಸಹಾಯ ಮಾಡಿ ಮುಂದೆ ಹೋಗುವಂತ ಒಂದು ಶಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಮಿಕ್ಕಿದ್ದು ಅದು ಯಾವ ಶಿಕ್ಷೆ ಕೊಡಬೇಕು, ಎಷ್ಟು ಮಟ್ಟಿಗೆ ಕೊಡಬೇಕು, ಅವನಿಗೆ ಎಷ್ಟು ತೀವ್ರತೆಯಲ್ಲಿ ನರಳಿಸಬೇಕು ಅನ್ನುವಂಥದ್ದೆಲ್ಲ ಅವಳು ಡಿಸೈಡ್ ಮಾಡ್ತಾಳೆ. ಅದನ್ನ ನಾವು ಡಿಸೈಡ್ ಮಾಡಬಾರ್ದು. ಅದಕ್ಕೆ ನಾನು ಮಂತ್ರಗಳು ಹೇಳಿದಾಗ್ಲೂ ಜನರಲ್ ಆಗಿ ದೇವಿ ಸ್ತುತಿ ಮತ್ತೆ ಶತ್ರು ಸಂಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ರಕ್ಷಣೆ ಮಾಡು, ನನ್ನ ಕುಟುಂಬನ ರಕ್ಷಣೆ ಮಾಡು, ನನ್ನ ವೈರಿಜನನ್ನ ವಿದ್ವೇಷಣ ಕ್ರಿಯೆ ಮಾಡುವಂಥವ್ರನ್ನ ದೂರ ಇಡು ನನ್ನಿಂದ, ಅವ್ರನ್ನ ನೀನು ಭಕ್ಷಣೆ ಮಾಡು ಅಂತ ಹೇಳ್ತೀನಿ ಹೊರತು ನಾವು ಯಾವುದೇ ಕಾರಣಕ್ಕೂ ಇಂಥದ್ದೇ ನಡಿಬೇಕು ಅಂತ ಉದ್ದೇಶಪೂರ್ವಕವಾಗಿ ದೇವಿಯನ್ನ ಕೇಳ್ಕೋಬಾರ್ದು. ನೀನೇನು ಅವನ ಕರ್ಮಾನುಸಾರ ಏನು ಕೊಡಬೇಕು ಅದನ್ನು ಬೇಗ ಕೊಡು ಅಂತ ಕೇಳ್ಬೋದೇ ಹೊರತು ಇದನ್ನೇ ಕೊಡು ಅಂತ ಕೇಳಬಾರ್ದು. ಇವಾಗ ಅವಳ ಡಿಸಿಷನ್ ಏನಿರ್ತದೆ ಅವನನ್ನ ತೆಗೆದು ಬಿಡ್ಬೇಕು ಅನ್ನೋದು ಅವಳ ಡಿಸಿಷನ್ ಆಗಿರುತ್ತೆ. ನಾವೇ ಹೇಳ್ತೀವಿ ಅವನ ಕೈ ಹೋಗ್ಲಿ ಕಾಲು ಹೋಗ್ಲಿ, ಅವಳು ಕಾಯ್ತಾ ಇರ್ತಾಳೆ ತಲೆನೇ ತೆಗಿತೀನಿ ಅಂತ.
ನನ್ನ ಭಕ್ತರಿಗೆ ಇಷ್ಟು ಸಮಸ್ಯೆ ಮಾಡಿದ್ದೀರಿ, ನಾನು ತಲೆನೇ ತೆಗಿತೀನಿ ಅಂತ ಅವಳು ಕಾಯ್ತಾಳೆ. ಆದರೆ ನಾವು ಕೇಳೋದೇನು, ಅವ್ನ ಕೈ ಹೋಗ್ಲಿ ಕಾಲು ಹೋಗ್ಲಿ, ಏನೋ ಒಂದು ಮನುಷ್ಯ ಸಹಜವಾದಂಥ ಬಿಹೇವಿಯರಲ್ಲಿ ಅದು ಕೇಳ್ಬಿಡ್ತೀವಿ. ಆ ಥರ ಅಲ್ಲಿ ನಾವೇ ಕಡಿಮೆ ಶಿಕ್ಷೆ ಕೊಟ್ಟಂಗೆ ಆಯ್ತಲ್ಲ. ಸೊ ನಾವು ಕೇಳಲೇಬಾರ್ದು, ಬಿಟ್ಕೊಟ್ಬಿಡ್ಬೇಕು. ದೇವಿ ಪಾದಕ್ಕೆ ಅರ್ಪಿಸ್ಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ಅವಳ ಕೆಲಸ ಸ್ಟಾರ್ಟ್ ಅಲ್ಲಿಂದ. ನೀವು ತುಂಬಾ ಚೆನ್ನಾಗಿ ಯಾರೂ ಹೇಳ್ದರೆಯುವಂತಹ ಬೀಜಾಕ್ಷರಿ ಮಂತ್ರವನ್ನು, ಅದು ಉಪಾಸನೆ ಮಾಡ್ಕೊಂಡಿರೋರು ತುಂಬ ಚೆನ್ನಾಗಿ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ಇನ್ನೂ ಜಾಸ್ತಿ ಉಪಾಸನೆ ಮಾಡಬೇಕು ಅಂತ ಅನ್ನೋರು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ನಿಮ್ಗೇನಾದರೂ ಶತ್ರುಗಳಿಂದ ಬಳಲ್ತಾ ಇದ್ದರೆ, ಅಥವಾ ಶತ್ರುತ್ವಗಳಿಂದ ಬಳಲ್ತಾ ಇದ್ದರೆ, ಅಥವಾ ಭೂತ ಪ್ರೇತ ತುಂಬ ದುಷ್ಟ ನಕಾರಾತ್ಮಕ ಶಕ್ತಿಗಳಿಂದ ಬಳಲ್ತಾ ಇದ್ದರೆ, ಅಮ್ಮನ್ನ ಜಪ ಮಾಡಿ, ಅಮ್ಮನ ಆಗಲೇ ಮಂತ್ರಗಳನ್ನು ನಾವು ಆಲ್ರೆಡಿ ಹೇಳಿದ್ದೀವಿ, ಬೀಜಾಕ್ಷರಿಗಳನ್ನು ಹೇಳಿದ್ದೀವಿ. ಹಾಗೆ ಮುದ್ರೆಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನು ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇವರು ತುಂಬ ಚೆನ್ನಾಗಿ ಪ್ರಶ್ನೆ ಅಂದರೆ ಜ್ಯೋತಿಷ್ಯದಲ್ಲೂ ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನು ಹುಡುಕಿ ಅವರಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಗುರುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ತಾಯಿಯ ಬಗ್ಗೆ ತುಂಬ ಚೆನ್ನಾಗಿ, ತುಂಬ ಮೇನಾಗಿ, ಒಂದು ಬೀಜಕ್ಕೆ ಹೇಗೆ ಮೊಳಕೆ ಬಂದು ಅದು ಸಸಿ ಆಗಿ ಅದು ಎಮ್ಮರವಾಗಿ ಬೆಳೆದು ಅದು ಹೇಗೆ ನಮಗೆ ಫಲ ಕೊಡಬೇಕು ಅನ್ನೋದನ್ನು ಅಮ್ಮನ ಮುಖಾಂತರದಲ್ಲಿ, ಅಮ್ಮನ ಒಂದು ಮಂತ್ರದಿಂದ ಹಿಡಿದು ಬೀಜಾಕ್ಷರಿಯ ತನಕ, ನಮಗೆ ಮುದ್ರೆಯ ತನಕ ನಮಗೆ ನೀವು ಇವತ್ತು ಹೇಳ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಈ ಥರ ಅಂತಹ ನಿಗೂಢತೆಯ ವಿಚಾರಗಳು ನಮ್ಮ ಚಾನಲ್ನಲ್ಲಿ ಆಗಾಗ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಹೇಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ವಂದನೆಗಳು.